ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ನೀವೇನಾದರೂ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ PhD ಎಂಟ್ರೆನ್ಸ್ ಟೆಸ್ಟ್ಗಾಗಿ ಅಪ್ಲೈ ಮಾಡಿದರೆ ನಿಮಗೆ ಗೊತ್ತಿರುವ ಹಾಗೆ ರಿಸರ್ಚ್ ಮೆಥಡಾಲಜಿ ಮೇಲೆ 50 ಪ್ರಶ್ನೆಗಳು ಇರ್ತವೆ. ಅದೇ ರೀತಿ ನಿಮ್ಮ ಪೇಪರ್ 2 ಸಬ್ಜೆಕ್ಟ್ ಮೇಲೆ 50 ಪ್ರಶ್ನೆಗಳನ್ನು ನಿಮಗೆ ನೀಡಲಾಗಿರ್ತದೆ. ಹಲವಾರು ಜನ ವಿದ್ಯಾರ್ಥಿಗಳು ತಮ್ಮ MA ಅನ್ನು ಕಂಪ್ಲೀಟ್ ಮಾಡಿದ ನಂತರ ಮೊದಲ ಬಾರಿಗೆ ಈ PhD ಎಂಟ್ರೆನ್ಸ್ ಟೆಸ್ಟನ್ನು ಅಟೆಂಡ್ ಆಗೋದ್ರಿಂದ ಈ ರಿಸರ್ಚ್ ಮೆಥಡಾಲಜಿ ಮೇಲೆ ಇರುವ ಪ್ರಶ್ನೆಗಳನ್ನು ಆನ್ಸರ್ ಮಾಡಲು ತುಂಬ ಶ್ರಮವನ್ನು ಪಡ್ತಾ ಇರ್ತಾರೆ. ಸೊ ಹೀಗಾಗಿ ನಮ್ಮ ಈ ಒಂದು ಗುಲ್ಬರ್ಗಾ ಯೂನಿವರ್ಸಿಟಿ ರಿಸರ್ಚ್ ಮೆಥಡಾಲಜಿ ಕ್ರ್ಯಾಶ್ ಕೋರ್ಸನ್ನು ನಾವು ಆರಂಭ ಮಾಡಿದ್ದೀವಿ. ನೀವೇನಾದರೂ ಗುಲ್ಬರ್ಗಾ ವಿಶ್ವವಿದ್ಯಾಲಯದ PhD ಎಂಟ್ರೆನ್ಸ್ ಟೆಸ್ಟನ್ನು ನೀವು ಬರಿತಾ ಇದ್ದರೆ ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು. ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಾವು ನಿಮಗೆ ಫುಲ್ ಸಿಲೆಬಸ್ ವಿಡಿಯೋ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, ಅದು ಕೂಡ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ. ಅದೇ ರೀತಿ ಫುಲ್ ಸಿಲೆಬಸ್ ನೋಟ್ಸನ್ನು ನೀಡ್ತಾ ಇದ್ದೀವಿ. ರಿಸರ್ಚ್ ಮೆಥಡಾಲಜಿ ಮೇಲೆ ಕಂಪ್ಲೀಟ್ ನೋಟ್ಸ್ ನಿಮ್ಗೆ ಸಿಗ್ತಾ ಇದೆ. ಇದ್ರ ಜೊತೆಗೆ 10 ಮಾಕ್ ಟೆಸ್ಟ್ಗಳನ್ನು ಕೂಡ ನಾವು ನಿಮ್ಗೆ ನೀಡ್ತಾ ಇದ್ದೀವಿ. ನೀವೇನಾದರೂ ಈ ಒಂದು ಫುಲ್ ಸಿಲೆಬಸ್ ನೋಟ್ಸನ್ನು ಓದಿದರೆ, ನಮ್ಮ ವಿಡಿಯೋ ಲೆಕ್ಚರ್ಸನ್ನು ಫಾಲೋ ಮಾಡಿದರೆ ಮತ್ತು ಇನ್ನು 10 ಮಾಕ್ ಟೆಸ್ಟ್ಗಳನ್ನು ನೀವೇನಾದರೂ ಅಟೆಂಡ್ ಆದರೆ ನೀವು ಈ PhD ಎಂಟ್ರೆನ್ಸ್ ಟೆಸ್ಟ್ನಲ್ಲಿ ರಿಸರ್ಚ್ ಮೆಥಡಾಲಜಿಯಿಂದ ಹೆಚ್ಚಿನ ಪ್ರಶ್ನೆಗಳನ್ನು ಸರಿಯಾಗಿ ಆನ್ಸರ್ ಮಾಡ್ತೀರಾ. ಸೊ ನೀವೇನಾದರೂ ಈ ಒಂದು ಕ್ರ್ಯಾಶ್ ಕೋರ್ಸ್ಗೆ ಸೇರಲು ಬಯಸಿದರೆ ಇಲ್ಲಿ ನೀಡಿರುವ ನಂಬರ್ಗೆ ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ ಹಣವನ್ನು ಪಾವತಿಸಿ ನಮಗೆ ಸ್ಕ್ರೀನ್ಶಾಟನ್ನು ಕಳಿಸಿದರೆ ನಾವು ನಿಮ್ಮನ್ನು ಈ ಗ್ರೂಪ್ನಲ್ಲಿ ಆ್ಯಡ್ ಮಾಡ್ತೀವಿ ಮತ್ತು ನಿಮ್ಮ ಮಟೀರಿಯಲನ್ನು ಕಳಿಸ್ತೀವಿ. ಅದೇ ರೀತಿ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಇಲ್ಲಿ ಫೀಸ್ ಸ್ಟ್ರಕ್ಚರ್ ಬಂದುಬಿಟ್ಟು 500 rupees ಇದೆ. Yes, let us move to the questions. Here the first question is the type of research which allows the researcher to gain a better concept and provides direction in order to initiate a more structured research. It is termed as, yes, in which type of research the researcher is going to gain better knowledge on the concept, and also it is providing direction in order to initiate more structured research. This type of research is known as the option A fundamental research, option B applied research, option C exploratory research, option D conclusive research. ಎಸ್, ಕನ್ನಡದಲ್ಲಿ ನೋಡೋದಾದರೆ ಸಂಶೋಧಕರಿಗೆ ಉತ್ತಮ ಪರಿಕಲ್ಪನೆಯನ್ನು ಪಡೆಯಲು ಮತ್ತು ಹೆಚ್ಚು ರಚನಾತ್ಮಕ ಸಂಶೋಧನೆಯನ್ನು ಆರಂಭಿಸಲು ನಿರ್ದೇಶನವನ್ನು ನೀಡುವ ಸಂಶೋಧನೆಯ ಪ್ರಕಾರವನ್ನು ಹೀಗೆ ಕರೆಯಲಾಗ್ತದೆ. ಆಪ್ಷನ್ ಎ ಮೂಲಭೂತ ಸಂಶೋಧನೆ, ಆಪ್ಷನ್ ಬಿ ಅನ್ವಯಿಕ ಸಂಶೋಧನೆ, ಆಪ್ಷನ್ ಸಿ ಪರಿಶೋಧನಾ ಸಂಶೋಧನೆ, ಆಪ್ಷನ್ ಡಿ ನಿರ್ಣಾಯಕ ಸಂಶೋಧನೆ. ಎಸ್, ದ ರಿಸರ್ಚ್ which is allowing the researcher to gain more better concept, and also which is providing a direction to initiate the more structured research. It is termed as fundamental research. Please remember it. ಯಾವ ಒಂದು ಸಂಶೋಧನೆ ಸಂಶೋಧಕನಿಗೆ ಉತ್ತಮವಾದ ಪರಿಕಲ್ಪನೆಯನ್ನು ಪಡೆಯಲು ಸಹಾಯ ಮಾಡ್ತಾ ಇದೆ, ಅದರ ಜೊತೆಗೆ ಸಂಶೋಧನೆಯನ್ನು ರಚನಾತ್ಮಕವಾಗಿ ಆರಂಭಿಸಲು ಸಹಾಯವನ್ನು ಮಾಡ್ತಾ ಇದೆ, ಅಂತಹ ಸಂಶೋಧನೆಗೆ ನಾವು ಏನಂತ ಕರಿತೀವಿ? ಮೂಲಭೂತ ಸಂಶೋಧನೆ. ಸೊ ಎಲ್ಲರೂ ನೆನಪಿನಲ್ಲಿಡಬೇಕು. ಸೊ ನಾವು ಮೂಲಭೂತ ಸಂಶೋಧನೆ ಬಗ್ಗೆ ನೋಡೋದಾದರೆ if you go through the fundamental research, it is also known as the basic research or pure research. Yes, please remember it. Fundamental research, it is also known as basic research and pure research. And here in fundamental research, it is driven by curiosity and the desire to expand knowledge in specific research area. Yes, ಈ ಮೂಲಭೂತ ಸಂಶೋಧನೆಯಲ್ಲಿ ಸಂಶೋಧಕರು ತಮ್ಮ ಜ್ಞಾನವನ್ನು ಹೆಚ್ಚಿಸುವ ಸಲುವಾಗಿ ಈ ಒಂದು ಫಂಡಮೆಂಟಲ್ ರಿಸರ್ಚನ್ನು ಕಂಡಕ್ಟ್ ಮಾಡ್ತಾರೆ. ಸೊ ದಿಸ್ ಟೈಪ್ ಆಫ್ ರಿಸರ್ಚ್ ಮೇಕ್ಸ್ ಅ ಸ್ಪೆಸಿಫಿಕ್ ಕಾಂಟ್ರಿಬ್ಯೂಷನ್ ಟು ದಿ ಅಕಾಡೆಮಿಕ್ ಬಾಡಿ ಆಫ್ ದಿ ನಾಲೆಜ್ ಇನ್ ದ ರಿಸರ್ಚ್ ಏರಿಯಾ. ಎಸ್, ಸಂಶೋಧಕರ ಒಂದು ಜ್ಞಾನವನ್ನು ಹೆಚ್ಚಿನ ಮಟ್ಟದಲ್ಲಿ ಸಂಪಾದಿಸಲು ಈ ಒಂದು ಮೂಲಭೂತ ಸಂಶೋಧನೆ ತುಂಬಾ ಸಹಾಯ ಮಾಡ್ತದೆ. The next question is the sampling technique under which population is divided into mutually exclusive group and the researcher draws sample is called. Option A stratified sampling, option B cluster sampling, option C snowball sampling, option D ಕೋಟಾ ಸ್ಯಾಂಪ್ಲಿಂಗ್. ಮಾದರಿ ತಂತ್ರವನ್ನು ಜನಸಂಖ್ಯೆಯನ್ನು ಪರಸ್ಪರ ಪ್ರತ್ಯೇಕ ಗುಂಪುಗಳಾಗಿ ವಿಂಗಡಿಸಲಾಗಿದೆ ಮತ್ತು ಸಂಶೋಧಕರು ಮಾದರಿಯನ್ನು ಸೆಳೆಯುತ್ತಾರೆ. ಅಂತಂದರೆ ಇಲ್ಲಿ ಏನು ಮಾಡ್ತಾರೆ, ಯಾವಾಗ ಸಂಶೋಧಕರು ಇಡೀ ಜನಸಂಖ್ಯೆಯಿಂದ ಕೆಲವೇ ಮಾದರಿಯನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಮೊದಲು ಜನಸಂಖ್ಯೆ ಏನು ಮಾಡ್ತಾರೆ, ವಿವಿಧ ಗುಂಪುಗಳಾಗಿ ವಿಂಗಡಣೆ ಮಾಡಿ ಆಮೇಲೆ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೂಲಕ ಸ್ಯಾಂಪಲನ್ನು ಆಯ್ಕೆ ಮಾಡ್ತಾರೆ. ಇದಕ್ಕೆ ನಾವು ಏನಂತ ಕರಿತೀವಿ? ಶ್ರೇಣೀಕೃತ ಮಾದರಿ, ಕ್ಲಸ್ಟರ್ ಮಾದರಿ, snowball madari, quota madari. Yes, as names suggest, it is known as the cluster sampling. Cluster means different groups.
ಇಲ್ಲಿ ನೀವು ಪ್ರಶ್ನೆಯಲ್ಲಿನೇ ಆನ್ಸರ್ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಉತ್ತರ ನೀಡಬಹುದು. ಇಲ್ಲಿ ಕ್ಲಸ್ಟರ್ಸ್ ಮಾದರಿ ಸರಿಯಾಗಿದೆ. ಕ್ಲಸ್ಟರ್ ಅಂತಂದರೆ ವಿವಿಧ ಗುಂಪುಗಳು. ಎಸ್ ಹಿಯರ್ ದ ರಿಸರ್ಚ್. ಓಕೆ, ಲೆಟ್ ಅಸ್ ಸಿ ದ explanation in the next slide. Yes, here you can see what is cluster sampling. Cluster sampling, it is a probability sampling technique. Yes, please remember, ಇದು ಒಂದು probability sampling technique ಆಗಿದೆ. There are two types. One is probability sampling, another one is non probability sampling. In probability sampling, all the people are having equal chance of being selected in the sample. Probability sampling ನಲ್ಲಿ ಎಲ್ಲ ಜನರಿಗೆ ಸ್ಯಾಂಪಲ್ ನಲ್ಲಿ ಭಾಗವಹಿಸುವ ಒಂದು ಅವಕಾಶ ಇರ್ತದೆ. Probability sampling, okay, cluster sampling means where researchers divide the population into multiple groups or clusters. Researchers then select random groups with a simple random or systematic random sampling technique for data collection and data analysis. Yes, here the researcher is going to divide the whole population into different groups, and by using simple random sampling or systematic random sampling, he is going to select the groups from the whole population. It is known as the cluster sampling. ಇಲ್ಲಿ ಮೊದಲು ಜನಸಂಖ್ಯೆಯನ್ನು ವಿವಿಧ ಗುಂಪುಗಳಲ್ಲಿ ವಿಂಗಡಣೆ ಮಾಡಿ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅನ್ನು ಬಳಸಿ ಇಲ್ಲಿ ಮಾದರಿಯನ್ನು ಆಯ್ಕೆ ಮಾಡ್ಕೋತಾರೆ. ಇಲ್ಲಿ ಒಂದು ಉದಾಹರಣೆ ಕೂಡ ನೀಡಲಾಗಿದೆ, ನೀವು ಓದ್ಕೊಳ್ಬಹುದು. ಹಿಯರ್ ಒನ್ ಇಸ್ ಎಕ್ಸಾಂಪಲ್ ಈಸ್ ಆಲ್ಸೋ ಗಿವನ್, ಯು ಕ್ಯಾನ್ ಗೋ ಥ್ರೂ ಇಟ್. The next question is a logic which includes drawing inference from a given list of certain fact is option A deductive reasoning, option B inductive reasoning, option C abductive reasoning, option D critical thinking. ಎಸ್, ನಿರ್ದಿಷ್ಟ ಸಂಗತಿಗಳ ಪಟ್ಟಿಯಿಂದ ಪರಾಕಾಷ್ಠೆ ಅಥವಾ ತೀರ್ಮಾನವನ್ನು ಒಳಗೊಂಡಿರುವ ಒಂದು ತರ್ಕವನ್ನು ನಾವು ಏನಂತ ಕರಿತೀವಿ? ಕಡಿತಗೊಳಿಸುವ ತರ್ಕ. ಇಲ್ಲಿ ನೀವು ಈ ಒಂದು ಆಪ್ಷನ್ಸ್ ಅನ್ನ ಇಂಗ್ಲೀಷ್ನಲ್ಲಿ ನೆನಪಿನಲ್ಲಿಡಿ. ಆಪ್ಷನ್ ಎ ಡಿಡಕ್ಟಿವ್ ರೀಸನಿಂಗ್, ಆಪ್ಷನ್ ಬಿ ಇಂಡಕ್ಟಿವ್ ರೀಸನಿಂಗ್, ಆಪ್ಷನ್ ಸಿ ಅಬ್ಡಕ್ಟಿವ್ ರೀಸನಿಂಗ್, ಆಪ್ಷನ್ ಡಿ ಕ್ರಿಟಿಕಲ್ ಥಿಂಕಿಂಗ್. ಎಸ್, ಅ ಲಾಜಿಕ್ ವಿಚ್ ಇನ್ಕ್ಲೂಡ್ಸ್ ಡ್ರಾವಿಂಗ್ ಇನ್ಫರೆನ್ಸ್ from given list of certain fact, it is known as the deductive reasoning. So option A deductive reasoning is the correct answer. ಎಸ್, ಇದಕ್ಕೆ ನಾವು ಏನಂತ ಕರಿತೀವಿ? ಡಿಡಕ್ಟಿವ್ ರೀಸನಿಂಗ್. ಎಸ್, ಡಿಡಕ್ಟಿವ್ ರೀಸನಿಂಗ್ ಮೀನ್ಸ್, ಎಸ್, ಡಿಡಕ್ಟಿವ್ ರೀಸನಿಂಗ್ ಸ್ಟಾರ್ಟ್ ವಿತ್ ಅಸರ್ಷನ್ ಆಫ್ ಜನರಲ್ ರೂಲ್ ಆ್ಯಂಡ್ ಪ್ರೊಸೀಡ್ಸ್ ಫ್ರಮ್ ದೇರ್ ಟು ಅ ಗ್ಯಾರಂಟಿಡ್ ಸ್ಪೆಸಿಫಿಕ್ ಕನ್ಕ್ಲೂಷನ್. ಪ್ಲೀಸ್ ರಿಮೆಂಬರ್ ಇಟ್. ಡಿಡಕ್ಟಿವ್ ರೀಸನಿಂಗ್ ಮೂವ್ಸ್ ಫ್ರಮ್ ಜನರಲ್ ಟು specific. Many times a question has arisen here. Deductive reasoning is moving from general to specific. Deductive reasoning moves from the general rule to the specific application. In deductive reasoning, if the original assertions are true, then the conclusion must also be true. Please remember this also. In deductive reasoning, if the conclusion, if the assertion is true, automatically conclusion will also be true. Deductive reasoning ನಲ್ಲಿ assertion ಏನಾದರೂ ನಿಜ ಆಗಿದ್ರೆ ಇಲ್ಲಿ conclusion ಕೂಡ ನಿಜ ಆಗ್ತದೆ. Then if you go through the inductive reasoning, inductive reasoning begins with the observations that are specific and limited in scope and proceed to a generalized conclusion that is likely but not certain. Yes, it means inductive reasoning will move from specific to general. Yes, please remember, deductive reasoning moves from general to specific and inductive reasoning is moving from specific to general. Okay, abductive reasoning typically begins with an incomplete set of observations and proceeds to the likeliest possible explanation for this set. Yes, abductive reasoning means it will start with the incomplete set of observation, that is known as the abductive reasoning. Yes, the next question is research studies which determine the frequency with which something occurs or its causal association with something else is called. Yes, research studies which determine the frequency with which something occurs or a causal association with the something else is called. Option A formulative research, option B descriptive research, ಆಪ್ಷನ್ ಸಿ ಡಯಾಗ್ನಾಸ್ಟಿಕ್ ರಿಸರ್ಚ್, ಆಪ್ಷನ್ ಡಿ ಎಕ್ಸ್ಪಿರಿಮೆಂಟಲ್ ರಿಸರ್ಚ್. ಏನಾದರೂ ಸಂಭವಿಸುವ ಆವರ್ತನವನ್ನು ನಿರ್ಧರಿಸುವ ಸಂಶೋಧನಾ ಅಧ್ಯಯನಗಳು ಅಥವಾ ಬೇರೆ ಅದರೊಂದಿಗೆ ಅದರ ಸಾಂದರ್ಭಿಕ ಸಂಬಂಧವನ್ನು ಕರೆಯಲಾಗುತ್ತದೆ. ಎಸ್, ಸೂತ್ರ ಸಂಶೋಧನೆ, ವಿವರಣಾತ್ಮಕ ಸಂಶೋಧನೆ, ಡಯಾಗ್ನಾಸ್ಟಿಕ್ ಸಂಶೋಧನೆ, ಪ್ರಾಯೋಗಿಕ ಸಂಶೋಧನೆ. ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಡಯಾಗ್ನಾಸ್ಟಿಕ್ ರಿಸರ್ಚ್. ಪ್ಲೀಸ್ ರಿಮೆಂಬರ್ ಇಟ್. ಆಪ್ಷನ್ ಸಿ ಡಯಾಗ್ನಾಸ್ಟಿಕ್ ರಿಸರ್ಚ್ ಇಸ್ ದ ಕರೆಕ್ಟ್ ಆನ್ಸರ್.
because diagnostic research, it refers to knowing. Diagnosis means knowing about the health of a client. Typically diagnostic research focuses on the estimating the sensitivity and specificity of individual through the diagnostic tests and their predictive values. Other parameters of interest such as ROC curves, test reliability, likelihood ratios. Yes, to calculate this, to analyze likelihood ratio, ROC curves and test reliability, diagnostic test is very important. Yes, let's just remember diagnosis means knowing. Yes, the next question is the different conditions that prevail in a research study under which experimental and control groups are put are called as. Option A treatment, option B investigation, option C blueprint, option D analysis. ಸಂಶೋಧನಾ ಅಧ್ಯಯನದಲ್ಲಿ ಚಾಲ್ತಿಯಲ್ಲಿರುವ ವಿಭಿನ್ನ ಪರಿಸ್ಥಿತಿಗಳನ್ನು ಪ್ರಾಯೋಗಿಕ ಮತ್ತು ನಿಯಂತ್ರಣ ಗುಂಪುಗಳನ್ನು ಹಾಕಲಾಗ್ತದೆ. ಇದಕ್ಕೆ ಏನಂತ ಕರಿತೀವಿ? ಆಪ್ಷನ್ ಎ ಚಿಕಿತ್ಸೆ, ಆಪ್ಷನ್ ಬಿ ತನಿಖೆ, ಆಪ್ಷನ್ ಸಿ ನೀಲನಕ್ಷೆ, ಆಪ್ಷನ್ ಡಿ ವಿಶ್ಲೇಷಣೆ. ದ ಡಿಫರೆಂಟ್ ಕಂಡೀಷನ್ಸ್ ದಟ್ ಪ್ರಿವೇಲ್ ಇನ್ ಅ ರಿಸರ್ಚ್ ಸ್ಟಡಿ ಅಂಡರ್ ವಿಚ್ ಎಕ್ಸ್ಪೆರಿಮೆಂಟಲ್ ಆ್ಯಂಡ್ ಕಂಟ್ರೋಲ್ ಗ್ರೂಪ್ಸ್ ಆರ್ ಪುಟ್ together, it is known as the option A treatment is the right answer. Yes, please remember ಇಲ್ಲಿ ಸರಿಯಾದ ಉತ್ತರ option A treatment. Yes, in research, in experiments, a treatment is something that researcher administer to experimental unit. Yes, please remember treatment in research, it means that something that the researcher is going to administer. The next question is the term is used in experimental research to reflect the restraint in experimental conditions. Option A value, option B alternative, option C novelty, option D control. ಪ್ರಾಯೋಗಿಕ ಪರಿಸ್ಥಿತಿಗಳಲ್ಲಿ ಸಂಯಮವನ್ನು ಪ್ರತಿಬಿಂಬಿಸಲು ಈ ಪದವನ್ನು ಬಳಸಲಾಗ್ತದೆ. ಮೌಲ್ಯ, ಪರ್ಯಾಯ, ನವೀನ, ನಿಯಂತ್ರಣ. Yes, here the right answer is option D control. Yes, please remember the term which is used in experimental research to reflect the restraint is control. ಪ್ರಾಯೋಗಿಕ ಪರಿಸ್ಥಿತಿಗಳಲ್ಲಿ ಸಂಯಮವನ್ನು ಪ್ರತಿನಿಧಿಸಲು ನಿಯಂತ್ರಣವನ್ನು ಬಳಸಲಾಗ್ತದೆ. Yes, when conducting an experiment, a control, it is an element that remains unchanged. Yes, please remember it. A control which is unchanged or unaffected by the other variables. Yes, ಈ ಒಂದು ಟ್ರೀಟ್ಮೆಂಟ್ ಎಂಬುದು ಬೇರೆ ವೇರಿಯೇಬಲ್ಗಳಿಂದ ಅಫೆಕ್ಟ್ ಆಗೋದಿಲ್ಲ. ಇದು ಅನ್ಅಫೆಕ್ಟೆಡ್ ಆಗಿರ್ತದೆ, ಇಂಡಿಪೆಂಡೆಂಟ್ ವೇರಿಯೇಬಲ್ ಆಗಿರ್ತದೆ. Yes, it is used as benchmark or a point of comparison against which other test results are measured. Yes, the next question is the ones that have a strong contingent effect on the relationship between the independent and dependent variables. Option A dependent variable, option B independent variable, option C moderating variable, option D extraneous variable. ಸ್ವತಂತ್ರ ಮತ್ತು ಅವಲಂಬಿತ ಅಸ್ಥಿರಗಳ ನಡುವಿನ ಸಂಬಂಧದ ಮೇಲೆ ಬಲವಾದ ಅನಿಶ್ಚಿತ ಪರಿಣಾಮವನ್ನು ಹೊಂದಿರುವಂಥವುಗಳು ಅವಲಂಬಿತ ವೇರಿಯೇಬಲ್, ಸ್ವತಂತ್ರ ವೇರಿಯೇಬಲ್, moderating variable, ಬಾಹ್ಯ ವೇರಿಯೇಬಲ್. Yes, the variable which is having strong effect on the relationship between the independent and also the dependent variable. That variable which is having strong effect on the relationship between independent and dependent variable is known as the moderating variable. So here option C is the correct answer. ಯಾವ ಒಂದು ವೇರಿಯೇಬಲ್ ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ವೇರಿಯೇಬಲ್ಗಳ ಸಂಬಂಧದ ಮೇಲೆ ಪರಿಣಾಮವನ್ನು ಬೀರ್ತದೆ ಆ ಒಂದು ವೇರಿಯೇಬಲ್ಗೆ ನಾವೇನಂತ ಕರಿತೀವಿ? moderating variable. Yes, a variable in a research simply refers to a person, place, thing or phenomena that you are trying to measure in some way. And the best way to understand the difference between dependent and independent variable is that the meaning of each is implied by what the words tell us about the variable you are using. Yes, in research variable is nothing but maybe a person, maybe a place, thing or a phenomenon which we are going to study. And when we are going to study the relationship between dependent and independent variable, the other variable which is having effect on relationship of dependent and independent variable, it is known as the moderating variable. The next question is a statement about the magnitude, trend or behavior of a population under study is called. Option A null hypothesis, option B alternative hypothesis, option C descriptive hypothesis, option D relational hypothesis. ಅಧ್ಯಯನದ ಅಡಿಯಲ್ಲಿರುವ ಜನಸಂಖ್ಯೆಯ ಪ್ರಮಾಣ, ಪ್ರವೃತ್ತಿ ಅಥವಾ ನಡವಳಿಕೆಯ ಕುರಿತು ಹೇಳಿಕೆಯನ್ನು
ಏನಂತ ಕರೆಯಲಾಗ್ತದೆ? ಆಪ್ಷನ್ ಎ ಶೂನ್ಯ ಕಲ್ಪನೆ, ಆಪ್ಷನ್ ಬಿ ಪರ್ಯಾಯ ಕಲ್ಪನೆ, ಆಪ್ಷನ್ ಸಿ ವಿವರಣಾತ್ಮಕ ಕಲ್ಪನೆ, ಆಪ್ಷನ್ ಡಿ ಸಂಬಂಧ ಕಲ್ಪನೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಡಿಸ್ಕ್ರಿಪ್ಟಿವ್ ಹೈಪೋಥೆಸಿಸ್. ಪ್ಲೀಸ್ ರಿಮೆಂಬರ್ ಇಟ್. ಸೊ ಇಲ್ಲಿ ಸರಿಯಾದ ಉತ್ತರ ವಿವರಣಾತ್ಮಕ ಊಹೆ. Yes, the null hypothesis means, you know, the null hypothesis, it is a statistical theory which suggests that no statistical relationship and significance exists in a set of given observed variable between two sets of observed data and measured phenomena. Yes, null hypothesis means there is no relationship between the two sets of observed data. Statistical hypothesis, okay, in statistical hypothesis, testing the alternative hypothesis means it is a position that states something is happening, a new theory is prepared instead of an old one, and it is usually consistent with the research hypothesis because it is constructed from literature review previous studies. Yes, this alternative hypothesis, it is a position that states something is happening or a new theory is prepared instead of the old one. And the descriptive research, it is the statement about the existence, size, form or distribution of a variable. Researchers often use research questions rather than the descriptive hypothesis. And descriptive hypotheses are useful in testing the statistical significance. Yes, the next question is, which principle advocates the simultaneous or a sequential use of qualitative and quantitative methods of investigation? Option A, principle of triangulation, option B, principle of validity, option C, principle of research design, option D, principle of testing. ತನಿಖೆಯ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ವಿಧಾನಗಳ ಏಕಕಾಲಿಕ ಅಥವಾ ಅನುಕ್ರಮ ಬಳಕೆಯನ್ನು ಯಾವ ತತ್ವ ಪ್ರತಿಪಾದಿಸುತ್ತದೆ? ಆಪ್ಷನ್ ಎ ತ್ರಿಕೋನದ ತತ್ವ, ಆಪ್ಷನ್ ಬಿ ಮಾನ್ಯತೆಯ ತತ್ವ, ಆಪ್ಷನ್ ಸಿ ಸಂಶೋಧನಾ ವಿನ್ಯಾಸದ ತತ್ವ, ಆಪ್ಷನ್ ಡಿ ಪರೀಕ್ಷೆಯ ತತ್ವ. Yes, here the right answer is option A, principle of triangulation. ತ್ರಿಕೋನದ ತತ್ವ ಸರಿಯಾಗಿದೆ. The principle which is advocating the simultaneous use of qualitative and quantitative methods is known as the principle of triangulation. ತನಿಖೆಯಲ್ಲಿ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಎರಡೂ ವಿಧಾನಗಳ ಏಕಕಾಲಿಕ ಬಳಕೆಯನ್ನು ತ್ರಿಕೋನದ ತತ್ವ ಹೇಳಿಕೊಡ್ತದೆ. Yes, triangulation refers to the use of multiple methods such as quantitative and qualitative both. It is known as the triangulation. Yes, triangulation also has been viewed as a qualitative research strategy to test validity through the convergence of information from different sources. Yes, here we are also converging the information from various sources. The next question is, a survey which is conducted on different sample groups at different time interval, it is known as, yes, a survey which is conducted at different sample groups and at different time interval, it is known as the option A, cross sectional study, option B, cohort analysis, option C, longitudinal study, option D, time series study. ವಿವಿಧ ಸಮಯ ಗುಂಪುಗಳಲ್ಲಿ ವಿವಿಧ ಮಾದರಿ ಗುಂಪುಗಳ ಮೇಲೆ ನಡೆಸಿದ ಸಮೀಕ್ಷೆಯನ್ನು ಏನಂತ ಕರೆಯಲಾಗ್ತದೆ? ಕ್ರಾಸ್ ಸೆಕ್ಷನಲ್ ಸ್ಟಡಿ, ಸಮನ್ವಯ ವಿಶ್ಲೇಷಣೆ, ಉದ್ದದ ಲಾಂಜಿಟ್ಯೂಡ್ನಲ್ ಅಂತಂದರೆ ಲಾಂಗ್ ಟರ್ಮ್ ಅಧ್ಯಯನ ಅಥವಾ ಸಮಯ ಸರಣಿ ಅಧ್ಯಯನ. Here the right answer is option A, it is known as the cross sectional study. Please remember it. ಇದಕ್ಕೆ ನಾವು cross sectional study ಅಂತ ಕರಿತೀವಿ. Cross sectional study means it is conducted at a given point of time. A longitudinal study requires a researcher to review the participants of the study at proper intervals, and cross sectional study is conducted with different samples. Please remember it, a question may arise here. Cross sectional study, it is conducted with different samples, and longitudinal study is conducted with the same sample over the years. Yes, this is about today's session. ಅದೇ ರೀತಿ ಫ್ರೆಂಡ್ಸ್, ನೀವೇನಾದರೂ ಗುಲ್ಬರ್ಗಾ ಯೂನಿವರ್ಸಿಟಿ ರಿಸರ್ಚ್ ಮೆಥಡಾಲಜಿ ಕ್ರ್ಯಾಶ್ ಕೋರ್ಸ್ಗೆ ಸೇರಲು ಬಯಸಿದರೆ ಇಲ್ಲಿ ನಿಮಗೆ ಫುಲ್ ಸಿಲೆಬಸ್ ವಿಡಿಯೋ ಲೆಕ್ಚರ್ ಸಿಗ್ತಾ ಇವೆ, ಫುಲ್ ಸಿಲೆಬಸ್ ನೋಟ್ಸ್ ಸಿಗ್ತಾ ಇದೆ, 10 ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ. ಅದರ ಜೊತೆಗೆ ಕಂಪ್ಲೀಟ್ ಗೈಡೆನ್ಸ್ ನಿಮಗೆ ಸಿಗ್ತಾ ಇದೆ PhD ಅಡ್ಮಿಷನ್ ಸಲುವಾಗಿ. ನೀವೇನಾದರೂ ಈ ಕ್ರ್ಯಾಶ್ ಕೋರ್ಸ್ಗೆ ಜಾಯ್ನ್ ಆಗಲು ಇಲ್ಲಿ ನೀಡಿರುವ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ನೀಡಿರುವ ನಂಬರ್ಗೆ ನೀವು ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ 500 ರೂಪಾಯಿಗಳನ್ನು ಪೇ ಮಾಡಿ ನಮಗೆ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾವು ನಿಮಗೆ ಗ್ರೂಪ್ನಲ್ಲಿ ಆ್ಯಡ್ ಮಾಡ್ತೀವಿ ಮತ್ತು ಎಲ್ಲ ಮಟೀರಿಯಲ್ನ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಎಸ್, ಥ್ಯಾಂಕ್ ಯು.